ಧರ್ಮಪಾಲರವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಧರ್ಮಪಾಲರವರು ವರ್ಷನೂ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಣೆ ಮಾಡ್ಕೊತಾರೆ. ಈ ವರ್ಷವೂ ಸರಳವಾಗಿ ಆಚರಣೆ ಮಾಡ್ಕೊತಾರೆ. ಇವತ್ತು ಅವರ ಹುಟ್ಟುಹಬ್ಬಕ್ಕೆ ಎಲ್ಲ ನಮ್ಮ ಅವರಹಳ್ಳಿಯ ಎಲ್ಲ ಸ್ನೇಹಿತರುಗಳು ಮತ್ತು ಧರ್ಮಪಾಲ ಅಭಿಮಾನಿಗಳು ಸೇರಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಧರ್ಮಪಾಲರವರಿಗೆ ಒಳ್ಳೆಯದಾಗಲಿ, ಆ ದೇವರ ಆಯುಷ್ ಆರೋಗ್ಯ ಎರಡೂ ಕೊಡಲಿ ಅಂತ ದೇವರಲ್ಲಿ ಆಶಿಸ್ತೀನಿ. ಅದೇ ರೀತಿ ಏನು 26, 27 ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಗಣೇಶನ ಹಬ್ಬ ಮಾಡೋದು ಹಿಂದೂಗಳಾದ ನಮಗೆ ಮೊದಲನೇ ಹಬ್ಬ ಗಣಪತಿ ಹಬ್ಬನ. ಆ ಗಣಪತಿ ಹಬ್ಬನ ವಿಜೃಂಭಣೆಯಿಂದ ಆಚರಣೆ ಮಾಡೋದು. ಯಾಕೆಂದರೆ ಗಣಪತಿನ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ರೆ ಎಲ್ಲ ವಿಘ್ನಗಳು ನಿವಾರಣೆ ಆಗ್ತವೆ ಅಂತ ಇಡೀ ದೇಶಕ್ಕೆ ಗೊತ್ತು, ಇಡೀ ಪ್ರಪಂಚಕ್ಕೆ ಗೊತ್ತು. ಅಂಥ ವಿಘ್ನೇಶ್ವರನ ನಾವೆಲ್ಲ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ವಿಘ್ನೇಶ್ವರನ ಹಬ್ಬವನ್ನು ಆಚರಣೆ ಮಾಡೋಣ ಅಂತ ಹೇಳಿ ಮತ್ತೊಮ್ಮೆ ಧರ್ಮಪಾಲರವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳಿ ಮತ್ತೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಮೊದಲಿಗೆ ನಾಡಿನ ಎಲ್ಲ ಸಮಸ್ತರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಈ ಒಂದು ಸಂದರ್ಭದಲ್ಲಿ ಆತ್ಮೀಯ ಸಹೋದರ ಸಮಾನರಂಥ ಧರ್ಮಪಾಲ ಅವರಿಗೆ ಹುಟ್ಟುಹಬ್ಬದ ಶುಭಾಶಯನ್ನು ಕೋರ್ತಾಯಿದ್ದೀವಿ. ಮತ್ತು ಭಗವಂತ ಅವರಿಗೆ ಆರೋಗ್ಯ, ನೆಮ್ಮದಿ, ಸುಖ, ಸಂತೋಷ ಕೊಟ್ಟು ಕಾಪಾಡಲಿ. ಮತ್ತು ಹೆಚ್ಚಿಗೆ ಸಮಾಜ ಸೇವೆ ಮಾಡುವಂಥ ಶಕ್ತಿ ಆ ಭಗವಂತ ಅವರಿಗೆ ಕೊಡಲಿ ಅಂತ ಎಲ್ಲ ಯುವಕರ ಮಿತ್ರರ ಪರವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ.